ಬಿಟ್ ನಿಫ್ಟಿ 50, ಬ್ಯಾಂಕ್ ನಿಫ್ಟಿ ಮತ್ತೆ ಗೋಲ್ಡು, ಬಿಟ್ಕಾಯಿನು ನಾಳೆಗೆ ಅಂದ್ರೆ ಮಂಡೇಗೆ ಯಾವ ತರ ಬಿಹೇವ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡುವ. ನಾನು ನಿಮಗೆ ಪ್ರೀವಿಯಸ್ ಕ್ಲಾಸಲ್ಲಿ ಅಂದ್ರೆ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಏನು ಹೇಳಿದ್ದೆ ಅಂತಂದ್ರೆ ಮಾರ್ಕೆಟ್ ಅಪ್ಸೈಡ್ ಮೂವ್ ಇದೆ ಅಂತ ಹೇಳಿದ್ದೆ. ಓಕೆ, ಬಟ್ ನಂದು ಪ್ರಿಡಿಕ್ಷನ್ ಸ್ವಲ್ಪ ರಾಂಗ್ ಆಗಿಬಿಡುತ್ತೆ ಅಲ್ಲಿ. ಓಕೆ, ಯಾಕೆ ಅಂತಂದ್ರೆ ನಾನು ಥಿಂಕ್ ಮಾಡ್ತಾ ಇದ್ದೆ ಇದು 60% ಇಂದ ಅಪ್ಸೈಡ್ ಮೂವ್ ಹೋಗುತ್ತೆ ಅಂತ ನಾನು ಥಿಂಕ್ ಮಾಡಿದ್ದೆ. ಓಕೆ, ಬಟ್ ಇದು 60% ಇಂದ ಇದು ಅಪ್ಸೈಡ್ ಮೂವ್ ಆಗಲೇ ಇಲ್ಲ. ಓಕೆ, ಸೊ ಇದು ಸ್ವಲ್ಪ ಡೌನ್ ಸೈಡ್ ಬಂದಿದೆ. ಈಗ 81.2ಗೆ ಸಪೋರ್ಟ್ ತಗೋತಾ ಇದೆ. ಈಗ ಒಂದು ವೇಳೆ ಇದನ್ನ ಬಿ ನಾವು ಇಲ್ಲಿಗೆ ಕನ್ಸಿಡರ್ ಮುಗಿಸಿದ್ರೆ ಬಿ ಹೆಚ್ಚು ಕಡಿಮೆ ನಿಮಗೆ ಬಿ ನಾಳೆಗೆ ಈ ಟೈಮ್ ವರೆಗೂ ಮುಗಿಬಹುದು ಮ್ಯಾಕ್ಸಿಮಮ್. ಸೊ ನಾಳೆಗೆ ಮಾರ್ಕೆಟು ಅರೌಂಡ್ ಈ ಟೈಮ್ಗೆ ಅಂದ್ರೆ 11:45 ಆಸ್ಪಾಸಿಗೆ ಅಲ್ಲಿಂದ ಬೌನ್ಸ್ ಆಗೋ ಚಾನ್ಸಸ್ ಹೆಚ್ಚಿಗೆ ಇದೆ. ಬಟ್ ಓಪನ್ ಆದ ತಕ್ಷಣ ಒಂದು ಸ್ವಲ್ಪ ರೇಂಜ್ ಬೌಂಡ್ ಇರುತ್ತೆ 1 ಅವರ್ 2 ಅವರ್. ಅಲ್ಲಿಂದ ಸ್ವಲ್ಪ ಅಪ್ಸೈಡ್ ಮೂವೇ ನನಗೆ ಅನಿಸ್ತಾ ಇದೆ. ಯಾಕೆ ಅಂತಂದ್ರೆ ಇಲ್ಲಿ ವಾಯ್ ಕಂಪ್ಲೀಟ್ ಮಾಡಿದ್ರೆ ಇಲ್ಲ ಬಿ ಕಂಪ್ಲೀಟ್ ಮಾಡಿದ್ರು ಯಾವುದಕ್ಕೂ ಸಹ ನಿಮಗೆ ಮಾರ್ಕೆಟ್ ಅಪ್ಸೈಡ್ ಒಂದು ಮೂವ್ ಹೋಗ್ಲೇಬೇಕು. ಓಕೆ, ಒಂದು ಅಪ್ಸೈಡ್ ಮೂವ್ ಪೆಂಡಿಂಗ್ ಇದೆ. ಅದು ಅಪ್ಸೈಡ್ ಮೂವ್ ಕಂಪ್ಲೀಟ್ ಆದ್ಮೇಲೆ ಮತ್ತೆ ಮಾರ್ಕೆಟ್ ಡೌನ್ ಸೈಡ್ ಇದೆ ಹೊರತು ಡೈರೆಕ್ಟ್ ಆಗಿ ಇಲ್ಲಿಂದನೇ ಡೈರೆಕ್ಟ್ ಆಗಿ ಡೌನ್ ಸೈಡ್ ಹೋಗೋ ಚಾನ್ಸಸ್ ತೀರಾ ಕಡಿಮೆ ಇದೆ. ಓಕೆ, ಬಟ್ ಅದು ಯಾವಾಗಿಂದ ಎಲ್ಲಿಂದ ಬೌನ್ಸ್ ಬೇಕಾಗುತ್ತೆ ಅನ್ನೋದೇ ಈಗಿರೋದು ಒಂದು ಕ್ವಶನ್. ಬಟ್ ನಾನೀಗ ಆ ಬೌನ್ಸ್ ಬ್ಯಾಕ್ ಎಲ್ಲಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಈ 81.2% ಇಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಒಂದ್ ವೇಳೆ 81.2% ಇಂದ ಕೆಳಗಡೆ ಮಾರ್ಕೆಟ್ ಟ್ರೇಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವಾಗೆ ಬೌನ್ಸ್ ಬ್ಯಾಕ್ ಆಗೋ ಚಾನ್ಸಸ್ ತೀರಾ ಕಡಿಮೆ ಆಗುತ್ತೆ. ಅವಾಗೆ ಬೌನ್ಸ್ ಬ್ಯಾಕ್ ಆಗೋದಿಲ್ಲ. ಸಡನ್ ಆಗಿ ಇದು ನಿಮ್ಗೆ ವಾಯ್ ಏನಿದೆ ಅಲ್ವಾ, ಇದು ವಾಯ್ ಇನ್ನು ಕೆಳಗಡೆ ನಿಮ್ಗೆ ಮೂವ್ ಆಗುತ್ತೆ. ಇಲ್ಲಿ ಸಮಯ 50% ವರೆಗೂ ಹಿಂಗ್ ಬಂದ್ಬಿಡುತ್ತೆ ಇದು. ಓಕೆ, ಸೊ ಒಂದು ವೇಳೆ ಮಂಡೇ 81.2% ಇಂದ ಬೌನ್ಸ್ ಬ್ಯಾಕ್ ಆಗ್ಲಿಲ್ಲ ಅಂತಂದ್ರೆ ನಿಮ್ಗೆ ಇನ್ನೂ ಡೌನ್ ಸೈಡೇನೆ. ಅಂದ್ರೆ ಅಲ್ಲಿ ನಂದು ಕಂಪ್ಲೀಟ್ ಅನಾಲಿಸಿಸ್ ನಾ ಮಾಡಿರೋದು ರಾಂಗ್ ಆಗುತ್ತೆ. ಒಂದ್ ವೇಳೆ ಇಲ್ಲಿಂದ ಬೌನ್ಸ್ ಬ್ಯಾಕ್ ಆದ್ರೆ ಸೊ ನೀವು ಅಪ್ ಟು 25,000 ವರೆಗೂ ಅಂದ್ರೆ ಇಲ್ಲಿವರೆಗೂ ನೀವು 25,300 ವರೆಗೂ ನೀವು ಮಾರ್ಕೆಟ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, ಸೊ ಎಕ್ಸ್ ನ್ಯೂಸ್ ಬೇಸ್ಡ್ ಹೆಚ್ಚಿಗೆ ಫಾರ್ಮ್ ಆಗುತ್ತೆ. ಈಗ ನಾವು ನ್ಯೂಸ್ ನ ಕಂಪೇರ್ ಮಾಡ್ಲಿಕ್ಕೆ ಹೋದ್ರೆ ಈ ಪ್ರೆಸೆಂಟ್ ಸಿನಾರಿಯೋದಲ್ಲಿ ಆಗ್ತಾ ಇರೋ ಇನ್ಫಾರ್ಮೇಶನ್ ಅಂದ್ರೆ ಇನ್ಸಿಡೆಂಟ್ಸ್ ಮೇಲೆ ನಾವು ಫೋಕಸ್ ಮಾಡಿದ್ರೆ ಅಮೆರಿಕ ಮತ್ತೆ ಈ ಇಸ್ರೇಲ್ ಇರಾನ್ ನಡುವೆ ಏನ್ ಕಾನ್ಫ್ಲಿಕ್ಟ್ಸ್ ನಡೀತಾ ಇದೆ ಅದರಲ್ಲಿ ಇಂಡಿಯಾ ಕಂಪ್ಲೀಟ್ಲಿ ನ್ಯೂಟ್ರಲ್ ಇದೆ. ಓಕೆ, ಈಗ ರಷ್ಯಾದಿಂದನೂ ನಾವು ಮತ್ತೆ ಆಯಿಲ್ ಇಂಪೋರ್ಟ್ ಆಗತ್ತೆ. ಓಕೆ, ಇರಾನ್ ಜೊತೆನೂ ಚೆನ್ನಾಗಿದ್ದೀವಿ, ಅಲ್ಲೂ ಏನು ಪ್ರಾಬ್ಲಮ್ ಇಲ್ಲ ನಮಗೆ. ಅಮೆರಿಕದ ಅಂತನೂ ಅಲ್ಲೂ ಪಾಸಿಟಿವ್ ಆಗಿದೆ. ಸೊ ಎಲ್ಲಾ ದೇಶಗಳ ಜೊತೆನೂ ನಾವು ನ್ಯೂಟ್ರಲ್ ರಿಲೇಶನ್ಶಿಪ್ ಇಟ್ಟಿರೋದ್ರಿಂದ ಸೊ ವಾರದು ಓನ್ಲಿ ಏನಂತ ಪ್ಯಾನಿಕ್ ಕ್ರಿಯೇಟ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ ಹೊರತು ಅದರಿಂದ ಲಾಂಗ್ ಟರ್ಮ್ ಅಲ್ಲಿ ಏನು ಇಂಪ್ಯಾಕ್ಟ್ ಹೆಚ್ಚಿಗೆ ನಮ್ಮ ದೇಶ ಮೇಲೆ ಕಾಣಿಸ್ತಾ ಇಲ್ಲ. ಓಕೆ, ಓನ್ಲಿ ನ್ಯೂಸ್ ಬೇಸ್ಡ್ ಅಷ್ಟೇ ಫಾಲ್ ಆಗ್ತಾ ಇದೆ. ಓನ್ಲಿ ನ್ಯಾಚುರಲ್ ಗ್ಯಾಸಸ್ ಪ್ರೈಸ್ ಸ್ವಲ್ಪ ಹೈಕ್ ಆಗಿದೆ. ಪೆಟ್ರೋಲ್ ಡೀಸೆಲ್ ಅಂತೂ ಹೈಕ್ ಆಗೋ ಚಾನ್ಸಸ್ ತೀರಾ ಕಡಿಮೆ ಇದೆ. ಯಾಕಂದ್ರೆ ಆಲ್ರೆಡಿ ಸೆಂಟ್ರಲ್ ಗೌರ್ಮೆಂಟ್ ಅದನ್ನ ಡಿಕ್ಲೇರ್ ಮಾಡಿದೆ. ಸೊ ನಾವು ಆಯಿಲ್ ಪ್ರೈಸಸ್ ನ ಹೈಕ್ ಮಾಡೋದ ಅಂತ. ಓಕೆ, ಸೊ ಹಾಗಿದ್ದಾಗ ಇದು ಒಂದು ಪಾಸಿಟಿವ್ ನ್ಯೂಸ್ ನಮಗೆ ಮಂಡೇಗೆ ಆಗಬಹುದು. ಆಮೇಲೆ ಅಮೇರಿಕನ್ಸು ನಾನು ಎಲ್ಲಿ ಓದಿದೆ, ಅಥೆಂಟಿಕೇಶನ್ ಗೊತ್ತಿಲ್ಲ ಅದ್ರದ್ದು ಎಷ್ಟು ಪರ್ಸೆಂಟ್ ಇದೆ ಅಂತ. ಈ ಟ್ಯಾಕ್ಸ್ ಟಾರಿಫ್ ಏನು ಕಲೆಕ್ಟ್ ಮಾಡಿದೆ ಅಲ್ವಾ ಅಮೆರಿಕ ಇಂಡಿಯಾದಿಂದ, ಅದನ್ನು ಸಹ ಅದು ರಿಫಂಡ್ ಮಾಡ್ತಾ ಇದೆ ಅನ್ನೋದು ಒಂದು ನ್ಯೂಸ್ ಇದೆ. ಸೊ ಆ ರಿಫಂಡು ಪ್ಲಸ್ ಮತ್ತೆ ಪರ್ಮಿಷನ್ ಅಂತಲ್ಲ, ಇಂಡಿಯನ್ ಡಿಸಿಷನ್ಸ್ ಏನಿದೆ ಅಲ್ವಾ ಮತ್ತೆ ರಷ್ಯಾದಿಂದ ಆಯಿಲ್ ಇಂಪೋರ್ಟ್ ಮಾಡ್ಕೋದು. ಸೊ ಇವೆಲ್ಲವೂ ಇಂಡಿಯನ್ ಮಾರ್ಕೆಟ್ಗೆ ಪಾಸಿಟಿವ್ ಆಗುತ್ತೆ ಮಂಡೇಗೆ. ಅದಕ್ಕಾಗಿ ಇದು ಮತ್ತೆ ಅಪ್ಸೈಡ್ ಹೋಗ್ಬೋದು ಅಂತ ನನ್ನೊಂದು ಪರ್ಸನಲ್ ಪ್ರಿಡಿಕ್ಷನ್, ನನ್ನ ಪರ್ಸನಲ್ ಒಪಿನಿಯನ್ ಇದು. ಓಕೆ,
ಬಟ್ ಮಾರ್ಕೆಟಲ್ಲಿ ಏನು ಬೇಕಾದರೂ ಸಹ ಆಗ್ಬೋದು. ಅದು ಕೇರ್ಫುಲ್ ಆಗಿರೋದು ಬೆಟ್ರು. ಸೊ ಓವರಾಲ್ ಇದು ಡಬ್ಲ್ಯೂ, ಇದು ಎಕ್ಸ್, ವೈ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡಿದ್ದೇನೆ ಆಲ್ರೆಡಿ ಈಗ. ಓಕೆ, ಅದಕ್ಕಾಗಿ ನಾನು ಎಕ್ಸ್ ಇಲ್ಲಿವರೆಗೂ ನಾನು ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ಈಗ ಬಿ ಇಲ್ಲಿಗೆ ಮುಗಿದ್ರೆ, ವೈ ಇಲ್ಲಿಗೆ ಮುಗಿದು ಎಕ್ಸ್ಗೆ ರೀಡ್ ಮಾಡಿದರೆ ಇದು ನಿಮಗೆ 3 ಮೂವ್ಸ್ ಅಲ್ಲಿ ಎಕ್ಸ್ ರೀಚ್ ಆಗುತ್ತೆ. ಒಂದು ವೇಳೆ ಇದು ಸಿ ಮುಗಿದು ಬಿ ಮುಗಿದು ಸಿ ಮೂವ್ ಸ್ಟಾರ್ಟ್ ಆದರೆ 1 2 3 4 5 ಮೂವ್ಸ್ಗೆ ಒಂದು ಸ್ವಲ್ಪ ಇಲ್ಲಿವರೆಗೂ ಮೇಲ್ಗಡೆ ಬರುತ್ತೆ. ಅದು 61% ವರೆಗೂ ಬರಬಹುದು, ಇಲ್ಲಿ 38% ವರೆಗೂ ಬರಬಹುದು. ಓಕೆ, ಸೊ ಈಗ ನಾವು ಮಾಡಿರೋ ರೀಡಿಂಗ್ ಅಲ್ಲಿ ಯಾವ್ದು ರೀಡಿಂಗ್ ವರ್ಕ್ ಆಗುತ್ತೆ ಅನ್ನೋದನ್ನೇ ನಾವೀಗ ನೋಡ್ಬೇಕಾಗಿದೆ. ಓಕೆ, ಬಟ್ ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ 81.2 ಅಂದ್ರೆ 24,400 ಕೆಳಗಡೆ ಏನಾದರೂ ಮಾರ್ಕೆಟ್ ಟ್ರೇಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಸೊ ಮತ್ತೆ ಮಾರ್ಕೆಟ್ ಅಪ್ಸೈಡ್ ಹೋಗ್ತಾನೆ. ಓಕೆ, ಸೊ ಈಗ ನಾವು ಬ್ಯಾಂಕ್ ನಿಫ್ಟಿ ನೋಡುವ ಬನ್ನಿ. ಮತ್ತೊಂದು ಪಾಯಿಂಟ್ ನಿಫ್ಟಿಯಲ್ಲಿ, ಈ ನಿಫ್ಟಿನೇ ನೀವು 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಏನಾದರೂ ಹೋಗಿ ನೋಡಿದ್ರೆ ನಿಮಗೆ ಕೌಂಟಿಂಗ್ ಮಾಡಿದ್ರೆ ಇಲ್ಲಿ ಇದು 0 1 2 3 4 ಇದು 5 ಅಂತ ಕನ್ಸಿಡರ್ ಮಾಡಿದ್ರೆ, ಇದು ನಿಮಗೆ ಫಿಬೊನಾಸಿ ಹಾಕಿದರೆ ಇಲ್ಲಿಂದ ಈ ಟಾಪ್ಗೆ, ಸೊ ನಿಮಗೆ ಇದು ವೇವ್ ಇಲ್ಲಿ 1 ಆಗುತ್ತೆ. ನಿಮ್ದೀಗ ಇದು 1 ಆಗುತ್ತೆ ವೇವ್. ಇಲ್ಲಿ ವೇವ್ 1 ಟೆಂಪ್ರರಿ ಇದು. ಓಕೆ, ಟೆಂಪ್ರರಿ ಇದು ಪರ್ಫೆಕ್ಟ್ ಅಂತ ಅಲ್ಲ ಹೇಳಕ್ಕಾಗಲ್ಲ. ವೇವ್ 1 ಅಂತ ಇಲ್ಲಿಗೆ ವೇವ್ 2. ಓಕೆ, ನೋಡಿ 15 ಮಿನಿಟ್ಸ್ ಟೈಮಲ್ಲಿ 81.2%ಗೆ ಇದು ಬೌನ್ಸ್ ಬ್ಯಾಕ್ ಆಗೋ ಸಿಂಪ್ಟಮ್ಸ್ ತೋರಿಸ್ತಾ ಇದೆ. ಅದಕ್ಕಾಗಿಯೇ ನಾನು ಇದನ್ನು ಎಕ್ಸು ಇಲ್ಲ ನಿಮಗೆ ವೇವ್ ಸಿ ಅಂತ ನಾನು ರೀಡ್ ಮಾಡ್ತಾ ಇದ್ದೀನಿ. ಓಕೆ, ಒಂದು ವೇಳೆ ಇದರ ಕೆಳಗಡೆ ಏನಾದರೂ ಟ್ರೇಡ್ ಮಾಡಿ ಸ್ಟಾರ್ಟ್ ಆದರೆ ವಿ ಆರ್ ರಾಂಗ್, ನಮ್ಮ ಕ್ಯಾಲ್ಕುಲೇಷನ್ ಕಂಪ್ಲೀಟ್ಲಿ ರಾಂಗ್. ಓಕೆ, ಆಮೇಲೆ ನೀವು ಇದನ್ನೇ 75 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಹೋಗಿ ನೋಡಿದರೆ, 75 ಮಿನಿಟ್ಸ್ ಟೈಮ್ ಫ್ರೇಮು ಪ್ಲಸ್ ಈ ನೀವು MACD ನೋಡಿದರೆ MACD ಇನ್ನು ಪಾಸಿಟಿವ್ದಲ್ಲೇ ಇದೆ. ಸೊ ವೇವ್ 2 ಯಾವಾಗಿರುತ್ತಲ್ವ, ಇದು ವೇವ್ 2 ಯಾವತ್ತೂ ನೆಗೆಟಿವ್ ಅಲ್ಲಿ ಬರಲ್ಲ. ಓಕೆ, ಏನು ಬೊಲೋಗ್ರಾಮ್ಸ್ ಇದೆ ಅಲ್ವಾ, ಇದು ಕ್ಯಾಂಡಲ್ಸ್ ಇದೆ ಅಲ್ವಾ, ಇವು ನೆಗೆಟಿವ್ ಅಲ್ಲಿ ಇರಲ್ಲ. ಒಂದು ಇದು ನೆಗೆಟಿವ್ ಅಲ್ಲಿ ಬಂತು ಅಂತಂದ್ರೆ ಇದು ವೇವ್ ಇರಲ್ಲ ಅಂತ. ಓಕೆ, ಸೊ ಈಗ ನಾವು ಬ್ಯಾಂಕ್ ನಿಫ್ಟಿಗೆ ಹೋಗುವ. ಬ್ಯಾಂಕ್ ನಿಫ್ಟಿಯಲ್ಲಿ ನಾನು ಇಲ್ಲಿಂದನೇ ಅಪ್ಸೈಡ್ ಮೂವ್ ಪ್ರಿಡಿಕ್ಟ್ ಮಾಡಿದ್ದೆ, ಬಟ್ ಕಂಪ್ಲೀಟ್ಲಿ ಫೇಲ್ ಆಗಿಬಿಟ್ಟೆ. ನನ್ನ ಅನಾಲಿಸಿಸ್ ಇದರಲ್ಲಿ ರಾಂಗ್ ಆಯಿತು. ಸೊ ನಾವೇನು ಮೊದಲು ಅನಾಲಿಸಿಸ್ ಮಾಡಿದ್ದೀವಿ, ಸೊ ಇದು ಈಗ ಇಲ್ಲಿ 61 ವರೆಗೂ ರೀಚ್ ಆಗೇ ಆಗುತ್ತೆ. ಸೊ ಇದರಲ್ಲಿ ಈಗ ಎಕ್ಸ್ ಕಂಪ್ಲೀಟ್ ಈಗ 61 ವರೆಗೂ ಬಂದೇ ಬರುತ್ತೆ. ಆಮೇಲೆ ಇದರಲ್ಲಿ ನೋಡಿ ನಿಮ್ಗೆ ಯಾವುದು ಪಾಸಿಟಿವ್ MACD ಪಾಸಿಟಿವ್ ಏನು ಇಲ್ಲ ಇದರಲ್ಲಿ. ಓಕೆ, ಸೊ ಈಗ ಕಾಂಟ್ರಾಸ್ಟಿಂಗ್ ಇದೆ. ಈಗ ನಿಫ್ಟಿ ಬ್ಯಾಂಕ್ ನಿಫ್ಟಿ ಡೌನ್ಫಾಲ್ ಸಿಂಪ್ಟಮ್ಸ್ ತೋರಿಸ್ತಾ ಇದೆ, ನಿಫ್ಟಿ ಅಪ್ಸೈಡ್ ಸಿಂಪ್ಟಮ್ಸ್ ತೋರಿಸ್ತಾ ಇದೆ. ಒಂದು ನಿಫ್ಟಿ ಪಾಸಿಟಿವ್ ಆದರೆ ಈ ಬ್ಯಾಂಕ್ ನಿಫ್ಟಿನೂ ಒಂದು ಸ್ವಲ್ಪ ಅಪ್ಸೈಡ್ ತಗೊಂಡು ಹೋಗುತ್ತೆ, ಇಲ್ಲ ಇದು ತುಂಬಾ ಹೆವಿ ಆದರೆ ನಿಫ್ಟಿನ ಡೌನ್ ಸೈಡ್ ತಗೊಂಡ್ಬಿಡುತ್ತೆ. ಬಟ್ ಎರಡೂ ಸಹ ಒಂದೇ ಡೈರೆಕ್ಷನ್ ಮೂವ್ ಆಗುತ್ತೆ ನನಗೆ. ಓಕೆ, ಬ್ಯಾಂಕ್ ನಿಫ್ಟಿಯಲ್ಲಿ ನಾನು ಸ್ವಲ್ಪ ಪ್ರಿಡಿಕ್ಷನ್ ರಾಂಗ್ ಆಯ್ತು ಇಲ್ಲಿ. ಓಕೆ, ಸೊ ಅದು ಡೌನ್ ಸೈಡ್ ಬಂತು. ನಾನು ಸ್ವಲ್ಪ ಇಲ್ಲಿ ಎಕ್ಸ್ ಫಾರ್ಮ್ ಮಾಡುತ್ತೆ ಅಂತ ಮಾಡಿದ್ದೆ, ಬಟ್ ಅದು ಆಗಲಿಲ್ಲ, ಡೌನ್ ಸೈಡ್ ಬಂತು. ಓಕೆ, ಈಗ ನಾವು ಇದನ್ನ ಯಾವ ಥರ ರೀಡ್ ಮಾಡಬೇಕು ಅಂತಂದ್ರೆ, ಇದು ಎ, ಇದು ಬಿ, ಇದು ಸಿ. ಸೊ ಸಿ ಈಗ ಸೇಮ್ ಅದೇ ಥರ ನನಗೆ ಹೆಚ್ಚು ಕಡಿಮೆ 11:45 ಇಲ್ಲ 1 ಗಂಟೆ ಸುಮಾರಿಗೆಲ್ಲ ಅದು ತನ್ನ ಹೆಚ್ಚು ಕಡಿಮೆ ಆ ರೇಂಜಲ್ಲಿ ತನ್ನ ಸಿ ಮುಗಿಯೋ ಚಾನ್ಸಸ್ ಇದೆ. ಆಮೇಲೆ ಆಲ್ರೆಡಿ ಮುಗಿದಿರ್ಬೋದು ಸಹ. ಓಕೆ, ಯಾಕೆ ಅಂತಂದ್ರೆ ನೋಡಿ, ನಾವು ಇದನ್ನು A B C ಅಂತಾನೆ ರೀಡ್ ಮಾಡಿದ್ರೆ
ಹೆಚ್ಚು ಕಡಿಮೆ ಈಗ 161% ವರೆಗೂ ಅದು ರಿಟ್ರೆಸ್ ಆಗಿದೆ. ಓಕೆ, ಸೊ ಫ್ರೈಡೇಗೆ ಒಂದ್ ಸ್ವಲ್ಪ ಹೆಚ್ಚಿಗೆ ಎಕ್ಸಾಗರೇಷನ್ ಆಗಿರುತ್ತೆ. ಸೊ ನಾವು ಸಿ ಇಲ್ಲಿಗೆನೆ ಮುಗಿಸಿದ್ರೆ ಇದು ಡಬ್ಲ್ಯೂ ಆಗ್ಬಹುದು. ಓಕೆ, ಇಲ್ಲ ಎಲ್ಲಿಗೆಲ್ಲರೂ ಮುಗಿಬಹುದು. ಸೊ ಡಬ್ಲ್ಯೂ ಆದ್ರೆ ಅದು ಎಕ್ಸ್ ಫಾರ್ಮ್ ಮಾಡುತ್ತೆ. ಎಕ್ಸ್ ಏನಾದ್ರೂ ಫಾರ್ಮ್ ಆದ್ರೆ ಅದು ನಿಮಗೆ 81% ವರೆಗೂ ಮತ್ತೆ ಬರಬಹುದು. ಓಕೆ, ಯಾಕೆ ಅಂತಂದ್ರೆ 81% ವರೆಗೂ ಯಾಕೆ ಬರುತ್ತೆ ಅಂತಂದ್ರೆ ಇದು ನಮ್ದು ಫ್ಲಾಟ್ ಕರೆಕ್ಷನ್ ಆಗಿದೆ. ಓಕೆ, 100% ವರೆಗೂ ರಿಟ್ರೆಸ್ ಆಗಿದೆ ಅಲ್ವಾ. ಸೊ ಈ ಫ್ಲಾಟ್ ಕರೆಕ್ಷನ್ ಆಗಿರೋದ್ರಿಂದ ನಮ್ದು ಎಕ್ಸ್ ಫಾರ್ಮ್ ಆಗಿರೋದು ಎಕ್ಸ್ ಸಹ ಲಾರ್ಜ್ ಎಕ್ಸ್ ಫಾರ್ಮ್ ಮಾಡುತ್ತೆ. ಲಾರ್ಜ್ ಎಕ್ಸ್ ನಿಮಗೆ ಮಿನಿಮಮ್ 81% ವರೆಗೂ ಬರುತ್ತೆ. ಸೊ ಒಂದು ಬೌನ್ಸ್ ಬ್ಯಾಕ್ ಇದರಲ್ಲೂ ಇದೆ, ನಿಫ್ಟಿಯಲ್ಲೂ ಇದೆ. ಬಟ್ ಅದು ಎಲ್ಲಿಂದ ಬೌನ್ಸ್ ಬೇಕಾಗತ್ತೆ ಅನ್ನೋದನ್ನೇ ಈಗ ನಾವು ನೋಡ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ಬ್ಯಾಂಕ್ ಎಲ್ಲದಕ್ಕೂ ಟೈಮ್ ಅನಾಲಿಸಿಸ್ ಪ್ರಕಾರ ನಾಳೆಗೆ 11:45ರಿಂದ 1 ಗಂಟೆ ಈ ಮಧ್ಯದಲ್ಲಿ ಟೈಮ್ ಅನಾಲಿಸಿಸ್ ಎಲ್ಲ ಎರಡರದ್ದು ಮುಗಿಯುತ್ತೆ. ನಿಫ್ಟಿ ಬ್ಯಾಂಕ್ ನಿಫ್ಟಿದು ಸಿ ವೇವ್ ನಾವು ಕೌಂಟ್ ಮಾಡ್ತಾ ಇದೀವಿ, ಅದು ಮುಗಿಯುತ್ತೆ. ಅಲ್ಲಿಂದ ಬೌನ್ಸ್ ಬೇಕಾಗತ್ತೆ. ಸೊ ಮಾರ್ನಿಂಗ್ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗಿ ಸಡನ್ ಆಗಿ ಅಪ್ ಸೈಡ್ ಹೋಗಬಹುದು. ಇಲ್ಲ ನಿಫ್ಟಿಯಲ್ಲಿ ನಾವು ಅನಾಲಿಸಿಸ್ ಮಾಡಿರೋ ಪ್ರಕಾರ 1-2 ಆಗಿ 3 ವೇವ್ ಗ್ಯಾಪ್ ಅಪ್ ಓಪನ್ ಆಗ್ಬಹುದು. ಇಲ್ಲಿಯೂ ಸಹ ಎಕ್ಸ್ ಗ್ಯಾಪ್ ಅಪ್ ಓಪನ್ ಆಗ್ಬಹುದು. ಒಂದು ವೇಳೆ ಗ್ಯಾಪ್ ಅಪ್ ಓಪನ್ ಆದ್ರೆ ನೀವು ಅದನ್ನ ಎಕ್ಸ್ ಅಂತಾನೆ ರೀಡ್ ಮಾಡಿ. ಓಕೆ, ಸೊ ಇಂಪಲ್ಸ್ ಅಲ್ಲಿ ಬಂದಿದೆ ಅಂತ ತಿಳ್ಕೊಂಡು ಯಾರು ಫರ್ದರ್ ಇನ್ವೆಸ್ಟ್ಮೆಂಟ್ ಹೋಗ್ಬಿಡಿ. ಸೊ ಇದು ಎಕ್ಸ್ ಆಗಿರುತ್ತೆ. ಏನೇ ಅಪ್ ಸೈಡ್ ಮೂವ್ಸ್ ಆದ್ರೂ ಸಹ ಅದು ಎಕ್ಸೇ. ಓಕೆ, ಒಂದು ವೇಳೆ ಅದು ಲೈಫ್ ಟೈಮ್ ಹೈ ಮೀರಿ ಮತ್ತೆ ಮೇಲೆ ಹೋದ್ರೆ ಥಿಂಕ್ ಅಷ್ಟೇ. ಸೊ ಇದು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಆಯ್ತು. ಈಗ ಗೋಲ್ಡ್ ಬಗ್ಗೆ ಸ್ವಲ್ಪ ನೋಡುವ. ನಾವಿರೋದು US ಗೋಲ್ಡ್ ಅಲ್ಲಿ. ಸೊ ನಾವು ಥಿಂಕ್ ಮಾಡಿರೋ ಪ್ರಕಾರ ಇದು ಬಿ. ಓಕೆ, ಸೊ ಇದು ಬಿ 81ಗೆ ಮುಗಿದಿದೆ ಅಂತ ತಿಳ್ಕೊಂಬ. ಈಗ ಒಂದ್ ವೇಳೆ ಇದು 50%ಗಿಂತ ಕೆಳಗಡೆ ಫಾಲ್ ಆದ್ರೆ ಫರ್ದರ್ ಫಾಲ್ ಆಗುತ್ತೆ, ಆವಾಗ ಸಿ ಸ್ಟಾರ್ಟ್ ಆಗುತ್ತೆ. ಇಲ್ಲ ಹೀಗೆ ಮೇಲ್ಗಡೆ ಹೋದ್ರೆ ಇದು 1% ವರೆಗೂ ಮೂವ್ ಆಗಬಹುದು. ಓಕೆ, ಸೊ ಒಂದ್ ವೇಳೆ ಇಲ್ಲಿಂದನೇ ಫಾಲ್ ಆಗಲು ಸ್ಟಾರ್ಟ್ ಆದ್ರೆ ಸೊ ನೀವು ಹೇಗೆ ರೀಡ್ ಮಾಡ್ತೀರ ಅವಾಗ ಎ ಬಿ ಇದು ಸಿ ಹೀಗೆ. ಸೊ ಸಿ ಫೇಲಿಯರ್ ಇಲ್ಲಿಂದ ಇರುತ್ತೆ 38% ಇಂದನೂ ಸಹ ರಿವರ್ಟ್ ಬ್ಯಾಕ್ ಆಗಬಹುದು. ಓಕೆ, ಸೊ ಇಲ್ಲಿಂದ ಟಚ್ ಮಾಡಿ ಸಿ ಫೇಲ್ ಆಗಿ ಮತ್ತೆ ಅಪ್ ಸೈಡ್ ಮೂವ್ ಆಗಬಹುದು. ಇಲ್ಲ ಸಿ ನಿಮಗೆ 61% ವರೆಗೂ ಬರಬಹುದು. ಓಕೆ, ಬಟ್ ಯಾವುದಕ್ಕೂ ಸಹ ನಿಮ್ಗೆ ಒಂದು ಏನಂತಂದ್ರೆ ಇದು ಬ್ರೇಕ್ ಆದ್ರೆ ರಿವರ್ಸ್ 38% ವರೆಗೂ ವೇಟ್ ಮಾಡಿ. ಅಲ್ಲಿಂದ ರಿವರ್ಸಲ್ ಸೈನ್ಸ್ ತೋರಿಸ್ಲಿಲ್ಲ ಅಂತಂದ್ರೆ ಡೌನ್ ಸೈಡ್ ಹೋಗಿ. ಇಲ್ಲ ಇದು ಮತ್ತೆ ನಿಮಗೆ 1% ಹೋಗೋ ಚಾನ್ಸಸ್ ಸಹ ಇರುತ್ತೆ. ಓಕೆ, ಒಂದು ಸಿ ಸ್ಟಾರ್ಟ್ ಆಗಿದೆ ಅಂತ ತಿಳ್ಕೊಂಡ್ರೆ ನೀವು ಇದನ್ನ ಏನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಈ 81.2% ಇದೆಯಲ್ವಾ, ಈ 81% ಇಂದ ಸ್ವಲ್ಪ ಅಬ್ಸರ್ವ್ ಮಾಡಿ. ಇಲ್ಲಿ ಈ ಇದಕ್ಕೆ ಅಂದ್ರೆ 5333 ಅರೌಂಡ್ಗೆ ಸ್ವಲ್ಪ ಅಬ್ಸರ್ವ್ ಮಾಡಿ. ಇಲ್ಲಿ ಏನಾದ್ರು ರಿವರ್ಸಲ್ ಸೈನ್ಸ್ ತೋರಿಸಿದ್ರೆ ಇದು ನಿಮಗೆ ಯಾವ ತರ ಬರುತ್ತೆ ಅಂತಂದ್ರೆ ಇದು 0, ಇದು ಡಬ್ಲ್ಯೂ, ಇದು ಎಕ್ಸ್, ಇಲ್ಲೆಲ್ಲ ಇಲ್ಲಿ ಎಕ್ಸ್ ಫಾರ್ಮ್ ಮಾಡಬಹುದು. ಆಮೇಲೆ ವಾಯು, ಆಮೇಲೆ ಎಕ್ಸ್, ಆಮೇಲೆ ಮತ್ತೆ ಜೆಡ್, ಈ ತರ ಬರುತ್ತೆ. 5 ಮೂವ್ಸ್ ಅಲ್ಲಿ ಬರುತ್ತೆ. ಒಂದು ವೇವ್ ಇದು ಸಿ ಆಗಿದ್ರೆ. ಓಕೆ, ಸೊ ನಿಮಗೆ ಈ ಎಕ್ಸ್ ಒಂದು ಸ್ವಲ್ಪ ಫಾರ್ಮ್ ಮಾಡಬಹುದು. ಒಂದು ಇಲ್ಲಿ ಬಿ ಮುಗಿದಿದ್ರೆ ನಾನು ಹೇಳ್ತಾ ಇರೋದು ಬಿ ಇಲ್ಲಿ ಮುಗಿದಿದ್ದು, ಇದು ಸಿ ಸ್ಟಾರ್ಟ್ ಆಗಿದ್ರೆ ಇದು ಡಬ್ಲ್ಯೂ ಆಗಿರುತ್ತೆ. ಎಕ್ಸ್ ನಿಮ್ಗೆ ಇಲ್ಲಿ 61% ಇದನ್ನು ಬರ್ಬೋದು, ಇಲ್ಲ 81% ಇಂದ ರಿವರ್ಸಲ್ ಆಗ್ಬೋದು. ಅವಾಗ ಮತ್ತೆ ವಾಯ್ ಇಲ್ಲಿ ಕೆಳಗಡೆ ಬರುತ್ತೆ, ಮತ್ತೆ ಎಕ್ಸ್ ಒಂದು ಸ್ವಲ್ಪ ಮೇಲ್ಗಡೆ ಹೋಗುತ್ತೆ, ಆಮೇಲೆ ನಿಮಗೆ ಜೆಡ್ ಆಗುತ್ತೆ. ಓಕೆ, ಸೊ ಇದು ಗೋಲ್ಡ್ ಬಗ್ಗೆ. ಈಗ ಬಿಟ್ಕಾಯಿನ್ ಬಗ್ಗೆ ನೋಡುವ. ಬಿಟ್ಕಾಯಿನ್ ಇದು 0, 1, 2, 3, 4, 5 ನಿಮ್ಗೆ ಲೀಡಿಂಗ್ ಡೈನಲ್ಲಿ ನೀವು ಕೇಳಿದ್ರಲ್ವಾ,
ನೋಡಿ ಇದು 100% ಇದ್ದಿರಲಿಲ್ಲ, 116% ಇದ್ದಿರಲಿಲ್ಲ. ಸೊ ವೇವ್ 3 ನಿಮಗೆ ಇದಾಯಿತು. ಸೊ ವೇವ್ 4 ಎಷ್ಟು ಪರ್ಸೆಂಟ್ವರೆಗೆ ಬಂತು? 50%ವರೆಗೂ ಬರಬೇಕಾಗುತ್ತೆ ವೇವ್ 4. ನೋಡಿ ಎಕ್ಸಾಕ್ಟ್ಲಿ 50% ಇಂದಾನೆ ಬೌನ್ಸ್ ಬ್ಯಾಕ್ ತಗೊಂಡಿದೆ. ನಿಮಗೆ ವೇವ್ 5 ಮಿನಿಮಮ್ 127% ಇರಬೇಕಾಗುತ್ತೆ. ಇದರಲ್ಲಿ ನೋಡಿ ಎಕ್ಸಾಕ್ಟ್ಲಿ 200% ಇಂದ ರಿವರ್ಸಲ್ ತಗೊಂಡಿದೆ. ಹಾಗಿದ್ದಾಗ ಇದು 61% ಆರ್ 81% ವರೆಗೂ ನಿಮಗೆ ರಿವರ್ಸಲ್ ಆಗುತ್ತೆ. 61 ಇದೆ, 81 ವರೆಗೂ ನೀವು ವೇಟ್ ಮಾಡ್ಬೋದು. ಇನ್ನು 81 ಮ್ಯಾಕ್ಸಿಮಮ್ ಇದು ಮಾಡ್ಬೋದು. ಇಲ್ಲಿಗೆ ಏನಾದ್ರೆ 81ಗೆ ನಿಮ್ದು 65,000 ಮತ್ತೆ ನೀವು ಫರ್ದರ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇಲ್ಲಿಂದ ನಿಮ್ಗೆ ಬಿಟ್ ಕಾಯಿನ್ ಬೌನ್ಸ್ ಬ್ಯಾಕ್ ಆಗುತ್ತೆ. ವೇವ್ 3 ಸ್ಟಾರ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ, ಇದು 1 ಆಗುತ್ತೆ, ಓಕೆ, ಇದು 2 ಆಗುತ್ತೆ, ಇಲ್ಲಿಯಾದರೂ. ಸೊ 3 ನಿಮಗೆ ಫುಲ್ ಸ್ಪೀಡ್ ಮೇಲೆ ಆಗುತ್ತೆ. ಆಮೇಲೆ 4, 5 ಈ ತರ ನಿಮಗೆ ಅಪ್ ಸೈಡ್ ಮೂವ್ ಆಗುತ್ತೆ. ಅವಾಗ ನಿಮಗೆ ಗೋಲ್ಡ್ ಬಿಟ್ ಕಾಯಿನ್ ಬೌನ್ಸ್ ಬ್ಯಾಕ್ ಆಗೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಓಕೆ, ಸೊ ಇದು ನನ್ನ ಪರ್ಸನಲ್ ವ್ಯೂಸ್ ಅಬೌಟ್ ಇಂಡಿಯನ್ ಮಾರ್ಕೆಟ್ ಮತ್ತೆ ಫಾರೆಕ್ಸ್. ಓಕೆ, ಸೊ ಕೋರ್ಸ್ ವಿಡಿಯೋಸ್ನ ಫಾಲೋ ಮಾಡಿ, ಕೋರ್ಸ್ ವಿಡಿಯೋಸ್ನ ನೋಡ್ತಾ ಇರಿ. ಏನಾದರೆ ನಿಮಗೆ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅದನ್ನು ರೆಕ್ಟಿಫೈ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ವಿಶ್ ಯು ಎ ವೆರಿ ಹ್ಯಾಪಿ ವೀಕೆಂಡ್. ಥ್ಯಾಂಕ್ ಯು.